ಸಿರಿ ಸಂಪತ್ತು ಒಳ್ಳೆ ಒಳ್ಳೆಯು ಸುಂದರವಾಗಿರೋ ಹುಡುಗಿ ಸಿಗ್ಲಿ. ಯಾರು ಚಪ್ಪಳೆ ಹೊಡಂಗಿಲ್ ನೋಡು ನೀವು. ಮತ್ತೆ ನಿಮ್ ಲವರ್ ಮೇಲೆ ಆಣಿ ಮಾತು. ಓಕೆ ಥ್ಯಾಂಕ್ ಯು. ಯಾರು ಹೊಡಿಬೇಡ್ರಿ ನಾ ಚಪ್ಪಾಳಿ. ಯಾಕ ಆ ಲವರ್ ಇರೋದ್ರಿಂದ ನಾವು ಊರಾಗ ಅನಾಹುತ ಜಗಳ ಓ ಅಣ್ಣ ನಿಮ್ ಲವರ್ ಮೇಲೆ ಆಣಿ ಇಟ್ಟಿನ ನಿಮ್ಮ ಮನಸ್ಸಿಗೆ ಬೇಜಾರಾಗಲ್ಲ. ಅಲ್ಲ ಇನ್ನೊಂದು ಹೊಸ ದಂಧಿ ಇವತ್ತ. ಏನದು? ಚಪ್ಪಾಳಿ ಹೊಡಿದ್ರಿಂದ ಹೊಸ ಹುಡುಗಿಯರು ಸಿಗ್ತಾರ. ಹೌದು ಮತ್ತ ಅಂದ್ರ ನಮ್ಮ ಹುಡುಗಿಯರು ಸಿಕ್ಕರೆ ನಿಮ್ಗೆ ಬರೀ ಮುದುಕರು ಸಿಗ್ತಾರ. ಹಂಗಲ್ಲ ಅಂದ್ರ ಹೊಡಿರಿ ಅಷ್ಟು ನಿಮ್ಗೆ ಆಶೀರ್ವಾದ ಕೊಡ್ತೀನಿ ಅಂತ ಹೇಳತ್ತೀನಿ. ಈಗ ನಿನ್ನ ಸಂಬಂಧ ಎಷ್ಟು ಮಂದಿ ಚಪ್ಪಾಳಿ ಹೊಡಿತಾರ ಹೊಡಿಸು. ಅಕ್ಕ ಅವ ಒಂದ್ಸಲ ಜೋರಾಗಿ ಚಪ್ಪಾಳಿ ನಮ್ಮ ಲಾಡಿ ಟೈಗರ್ಸ್ ಬರ್ಲಿ. ಯಾವ ಸಾಕ್ ಬಿಡ್ರಿ. ಇನ್ನ 2 ದಿನಕ್ಕೆ ಜಾತ್ರೆ ಮುಗಿತೈತಿ. ರೊಟ್ಟಿ ಪಟ್ಟಿ ಮಾಡ್ಬೇಕು ಅಂದ್ರ ರೊಟ್ಟಿ ನಮ್ಮದು ನೋಡಿ ಅವಿ. ಹಾ ನಮ್ಮ ಹುಲಿಗಳು ಹೆಂಗ್ ಬರ್ತವ ನೋಡಿಗ ಸಿಂಹ ಗರ್ಜನೆ. ಅಕ್ಕ ಅವ ಒಂದ್ಸಲ ನೀವು ಜೋರಾಗಿ ಚಪ್ಪಾಳಿ ಕೊಡ್ರಿ. ಅವ್ರಿಗಿನ್ನ ಸೌಂಡ್ ಜಾಸ್ತಿ. ನಾವೇನ್ ಕಂಡಕಂತ ಹುಡುಗರಿಗೆ ಹಾಡ್ಲಿ ಎಲ್ಲರಿಗೆ ಗಂಡ ಮಕ್ಕಳಿಗೆ ಸಂಬಂಧ ಲಕ್ಷ್ಮಿ ಪಟ್ಟಿದ್ದು. ಚಟ್ಟಿ ಗಿಟ್ಟಿ ಹರ್ಕೊಂಡ್ರ ಕಣ್ಣು ಹೊಕ್ಕೊಂಡು ಜಾಕಿಯಾಗಿರು. ಹಾ ನೋಡ್ಕೋರ ತಂದೆ ತಾಯಿನ ಇಲ್ಲಂದ್ರ ನಿಮ್ದು ಹರ್ಗೋದೀನಿ ನಿಮ್ದ ಕಣ್ಣು ಹೊಕ್ಕೋ ಅಂತ ಹೇಳ್ಬಿಟ್ಟಿನಿ ಅವಾಗ. ಓಕೆ ಥ್ಯಾಂಕ್ ಯು ಧನ್ಯವಾದಗಳಂತ ಹೇಳ್ತಾ ಮತ್ತೊಮ್ಮೆ ಮುಗಿದೊಮ್ಮೆ ತಮ್ಮೆಲ್ಲರಿಗೂ ಕೂಡ ನಮ್ಮ ಬನಶಂಕರಿ ದೇವಿ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿರುವಂತಹ ಎಲ್ಲ ತಾಯಂದಿರಿಗೂ ಹಿರಿಯರಿಗೂ ಸಹೋದರ ಸಹೋದರಿಯರಿಗೂ ಕೂಡ ನಮ್ಮ ಕಲಾ ತಂಡದ ಪರವಾಗಿ ಧನ್ಯವಾದಗಳ ಸ್ವಾಗತ ಅಂತ ಹೇಳ್ತಾ ಅಪೇಕ್ಷೆ ಮೇರೆಗೆ ಬಾಜು ಊರಾಣ ಗೆಳತಿ ಒಂದು ಕಮಿಟರ್ ಅಲೌನ್ಸ್ ಐತೆ ಅದು ಮುಗಿದು ಬಿಟ್ಲೆ ಬಾಜು ಊರನ ಗೆಳತಿ ಬಹಳ ನೆನಪಿಗೆ ಬರುತ್ತೆ. ಓಕೆ ಆಗಿದ್ದನ್ನು ಕೂಡ ಮ್ಯೂಸಿಕ್ ಮಹಿಳೆಯರು ಬರ್ತಾರ. ಅದಕ್ಕಿಂತ ಮುಂಚಿತವಾಗಿ ಕಮಿಟಿಯ ನನ್ನ ಅಣ್ಣ ತಮ್ಮನ ನನ್ನ ಮುದ್ದಿನ ಅಣ್ಣ ತಮ್ಮರು ಎಷ್ಟು ಇದ್ರಿ ಯಾರು ಎಲ್ರು ಒಂದ್ಸಲ ಜೋರಾಗಿ ಚಪ್ಪಾಳೆ ಕೊಡ್ರಿ. ಯಾರು ಇಲ್ಲ ಏಯ್ ಬಾ ತಂಡಿದಿಂದ ಯಾರು ಅಣ್ಣ ಅಂದ್ರು ಆಧಾರ್ ಮನೆಗೆ. ನನ್ನ ಅಣ್ಣ ತಮ್ಮರು ಯಾರು ಇಲ್ಲ ಇಲ್ಲಿ ಅಲ್ಲ. ಮಾಮ ಅಂದ ನೋಡು ಒಂದ್ಸಲ ಚೆಕ್ ಮಾಡೋನು. ಜಲ್ಲಿ ಅಣ್ಣ ಇಲ್ಲ ಈ ಕಡೆ ನಮ್ಮ ತಮ್ಮಯ್ಯ ಅಲ್ಲಿ ಕಾಕ ಐ ಚಿಗವನಿಂದ ದಂಗಪ್ಪ ಏನು ಬೈ ನೀವು ಫುಲ್ ಬರ್ಗೆಟ್ರಲ್ಲ. ಅದಕ್ಕೆ ಹೇಳೋದು ಇವರು ಮಕ್ಕಳಲ್ಲ ಅಂತ. ಮತ್ತ ಇವರು ಕರೆಕ್ಟ್ ಹೇಳ ಮುಸುತ್ಲು ಕಾಂಪೌಂಡ್ ಐತೆ ಹಾಕಿ ತವ್ರ ತಗದಾರ. ಮಕ್ಕಳಲ್ಲ ಇವರು ದೇವ್ರ ಕೊಟ್ಟು ಮಕ್ಕಳು ಅಂತ. ಹಂಗೇಳ ಬ್ಯಾರೆ ಏನಾರ ಅಂದ್ರೆ ನೀ ಮತ್ತೆ ಗೊಳಸಂಗಿರಿ ಜಾತ್ರೆ ತೇರಿನಗಾಲಿ ಲಿಂಬೆ ನಿಟ್ಟಾಗದೈತೆ. ಓಕೆ ಧನ್ಯವಾದಗಳಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ಗೀತೆ ತೆಗೆದುಕೊಂಡು ಬರೋಣ ಅಂತ ಹೇಳ್ತಾ ಈ ಒಂದು ಗೆಳೆಯರ ಬಳಗದ ಸಹಾಯಾರ್ಥವಾಗಿ ಸಂಕೇತ ಸ್ವಾಮಿ ದೇವಂಗ ಹಿರೇಮಠ ನಿಂತೀವಿ ಅಂದ್ರೆ ಊರು ಯಾವುದು ಏರ್ ಯಾವುದು ಅಣ್ಣ ತಮ್ಮ ಬಂಧು ಬಳಗ ಅಕ್ಕ ತಂಗಿ ಯಾರನ್ನು ನೋಡುದಿಲ್ಲ. ಹಡದ ತಂದೆ ತಾಯಿನೂ ನೋಡುದಿಲ್ಲ. ನೀವ ಚಿನ್ನ ನೀವಾರಣ್ಣ ಅಂತ ನಿಮ್ಮಿಂದ ಬೆನ್ನ ಹತ್ತಿ ಬರ್ತೀವಲ್ಲ ಅದ ನಾವು ಮಾಡೋದು ಮೊದಲೇ. ಆದ್ರ ಹುಡುಗಿಯರ ಮಾತ್ರ ಬದಲಾಯಿಸ್ತೀರಿ ನೀವು. ಹುಡುಗಿಯರ ಬದಲಾಯಿಸೋದಲ್ಲ ಹುಡುಗಿಯರ ಬದಲಾಕಿರಿ ನೀವು. ಇಲ್ಲ ನಾವು ಬದಲಾಗಕ್ ಸಾಧ್ಯನೇ ಇಲ್ಲ. ಐ ಕಾಂಟ್ ಬಿಲೀವ್ ದಿಸ್. ನಮ್ ಸಂಬಂಧ ಕುಡಿದಾರ ನಮ್ ಮಿಯಾ ಖಲೀಫಾ ನೀ ಸೈಡ್ ಸರಿಪ ನೀ ಬಾಪ ನಾ ಬರ್ಲಿಪ್ಪ ನೀ ಹೇಳಪ್ಪ. ಅದು ಬುಲೆಟ್ ಚಾವಿ ಹಾಕ್ಬೇಕಂತ ಹೋಗಿ ಮೊಬೈಲ್ ಕೂಡ ಪೇಲಿಕ್ ನಂದು ಟ್ರ್ಯಾಕ್ ಇಲ್ಲ. ಬುಲೆಟ್ ಚಾವಿ ಆಕಿನ ಫೇವ್ರೆಟ್ ಸಾಂಗ್ ಇದು ಬುಲೆಟ್ ಸಾಂಗ್. ಆಕ್ಚುಲಿ ನೀವು ಹುಡುಗಿಯರ ಮನಸ್ಸ ಅರ್ಥ ಮಾಡ್ಕೋಬೇಕು. ನೀವು 10 ವರ್ಷ ಬೇಕಾದಾಗ ಮಾವ 1 ವರ್ಷನೂ ಕಾಯಂಗಿಲ್ಲ ನಮ್ಮ ಸಂಬಂಧ. ಬೇಕಾದಾಗ ಮಾವ ಹೋಗ್ಯಾಳ ಅಂತ ಹೇಳಿಕೆ ಪಟ್ಟೆ ಇನ್ನೊಂದು ಸೆಟಪ್ ಮಾಡ್ಕೊಂಡ್ಬಿಡ್ತೀರಿ ನೀವು. ಅದು ತಡಿ ಬಾಯ್ ನಿನ್ನ ಗಂಡ ಊಟ ಮಾಡೋದು ಬಿಟ್ಟ ನೀ ಬಿಟ್ಟೇನ ಇಲ್ಲ ಮತ್ ನೀ ಹೋಗ್ಯಾಳ ಅಂತ ನಾ ಯಾಕೆ ಸುಮ್ಮನಿರ್ಲೆ ನಾನು ಇನ್ನೊಂದು ನೋಡೋಣ. ಈಗ ಇಷ್ಟಪಟ್ಟಕಿನ ನಿನ್ನ ಕಷ್ಟ ಆಗಿಬಿಟ್ಟು ಹೋಗಿ ಅಂದ್ಮೇಲೆ ನಿನ್ನ ಬಲವಂತವಾಗಿ ಇಟ್ಕೊಂಡು ಏನು ಪ್ರಯೋಜನ ಹೇಳ. ಅಣ್ಣ ನೀವು 3-4 ಮೇಂಟೈನ್ ಮಾಡಾತಿರಿಲ್ಲ ಅಣ್ಣ. ಸುಳ್ಳು ಹೇಳ್ಬೇಡಿ. ನಿಮ್ ತಲೆ ಮುಟ್ಕೊಂಡು ಹೇಳ್ರಿ. ಮತ್ತ ಅವೇ ನಿನ್ನ ಫೋನ್ ಯಾವ್ದೈತಿ? ನಂದು ಫೋನ್ ಓಪೋ ಸಿಮ್ ಎಸದ 2. ನೀನ 2 ಮೇಂಟೈನ್ ಮಾಡ್ತಿ ದೋಸ್ತ. ನಾ 3 ಮಾಡುತ್ತಪ್ಪ. ಅಲ್ಲ ನೀ ಅಣ್ಣ ನೀನ್ ನೋಡಿದ್ರೆ ನನಗೆ ಒಂದ್ 3-4 ಮೇಂಟೈನ್ ಮಾಡಾಕತ್ತಿ ಅಂತ ಅನಿಸ್ತೈತಿ. ನಾನು ಯಾರ ಈ ಅಣ್ಣ ಕುಂತ ನೋಡು ಅಣ್ಣ. ಹೌದು ಅವ ನಿನ್ನೆ ಹೇಳಿದ್ದ ಅಣ್ಣ ಲಕ್ಷ್ಮಿ ಕೂಡ ಮಾಮನ ಸಣ್ಣ ಮುಂದೆ ಬಂದು ಕುಂದಿರ್ತೇನೆ ಅಂದಿದ್ದ ನಾವು. ಹೌದಾ? ಅವೇ ನಂದೊಂದು ಪ್ರಶ್ನೆ ಐತಿ. ಎಲ್ಲರೂ ಅಣ್ಣ ತಮ್ಮ ಅನ್ಕೊಂತ ಹೊಂಟ್ರೆ ನಾವೇನು ಮಠಕ್ಕೆ ಹೋಗುದ?
ಒಂದ್ ಕೆಲ್ಸ ಮಾಡು, ನನ್ನ ಕಡೆಯಿಂದ ಮಾವ ಅನ್ಸ್ಕೊಳ್ಳೋರ್ ಕೈ ಎತ್ರಿ. ಅಣ್ಣ ಒಂದ ಎತ್ತು ಗೊತ್ತಾಕೈತಿ, ಎರಡು ಆಮೇಲೆ ಎತ್ತ ಬೇಡ. ಅವ ನೋಡಲ್ಲಿ ಎಟ್ಟು ಬರಿಗಟ್ಟನ. ಹಾ, ನನ್ನ ಕಡೆಯಿಂದ ಅಣ್ಣ ಅನ್ಸ್ಕೊಳ್ಳೋರ್ ಕೈ ಎತ್ರಿ. ಯಾರು ಇಲ್ಲ ಈ ಕಡೆ. ಇಲ್ಲ ಅಣ್ಣ, ಇಲ್ಲ ನೋಡಿಲ್ಲ ಅಣ್ಣ ಅನ್ಸ್ಕೊತಾನ ಅಣ್ಣ ಅನ್ಸ್ಕೊಂಡ್ಯಪ್ಪ. ನೀನು ದೇವರ ಕೊಟ್ಟ ಅಣ್ಣ ನನ್ಗ. ಹಾ ಗೊಳಸಂಗ್ಯಾಗನ. ಹಾ, ಗೊಳ್ಸಂಗ್. ಬನಶಂಕರಿ ಕೊಟ್ಟ ಅಣ್ಣ. ನಾಳೆಗೆ ಬೆಟ್ಟಾಗ ಬೈ ನೀ ಯಾರದ್ ಗೊತ್ತೇ ಹಿಡಿದಕ್ಕೆ ಬೈ ಬರೀ ಒಂದ್ ಕಪ್ ಚಾ ಕುಡಿಸ್ಕೋ ಬೈ, ನೀ ಆಕಿ ಗುಡು ಬೈ. ಏ ಅಕ್ಕ, ಆ ನಮ್ಮ ಚಾ ಕುಡಿದ ಬಿಲ್ ಕೊಟ್ಬಿಟ್ರು ಬೈ, ನಾನ್ ನೀ ಹೇಳಿದ್ ಕೇಳ್ತೀನಿ ಬೈ. ನಮ್ಮ ಅಣ್ಣನಿಗೋಸ್ಕರ ಏನ್ ಬೇಕಾ ಮಾಡಕ್ ರೆಡಿ ನಾನು. 500 ರೂಪಾಯಿ ಕೊಟ್ಟು ನೋಡು. ಅಂತದ್ ಕೇಳ್ಬೇಡ್ರ. ಇವ್ರು ಅದಾರಲ್ಲ, ಅಣ್ಣ ತಮ್ಮಾರು ಊರಗ ಉಡಾಳ ಹುಡುಗೂರು. ಅಣ್ಣ ತಮ್ಮಾರು ಊರಗ ಉಡಾಳ ಹುಡುಗೂರು. ಸಿಕ್ಕಂಗ ಆಂಟಿಗೊಳಗಿ ಅಜ್ಜಿಗೊಳಗಿ ಲೈನ ಹೊಡಿಯೋರು. ಕರೆಕ್ಟ್ ಆಯ್ತಲ್ಲ? ಆ ಲಾಸ್ಟ್ ಲೈನ್ ಅಟ್ಟ ಹೇಳ. ಆಂಟಿಗಳಿಗೆ ಏನಂದಿಲ್ಲ? ಸಿಕ್ಕಂಗ ಆಂಟಿಗೊಳಗಿ ಲೈನ ಹೊಡಿಯೋರು. ಅವೇ ಇನ್ನೊಮ್ಮೆ ಅಕ್ಕ, ಇವ್ರಿಗೆ ನಾ ಏಯ್! ಮೊದಲು ಪೂಚ. ಸಿಕ್ಕಂಗ ಆಂಟಿಗೊಳಗಿ ಲೈನ ಹೊಡಿಯೋರು. ಐ ಕಾಂಟ್ ಬಿಲೀವ್ ದಿಸ್. ಇನ್ನೊಮ್ಮೆ ಒನ್ಸ್ ಮೋರ್ ಅದ ಡೈಲಾಗ್ ಸೇಮ್. ಅಂದ್ರ ಇವ್ರು ಅಷ್ಟು ಬರ್ಗೆಟ್ಟ ಅಂತ. ನಿನಗ ಉತ್ತರ ಕೊಡ್ಲಾರ್ದ ಕುಂತ್ರ ನಾ ಮತ್ತ ಬ್ಯಾರೇನ ತಿಳ್ಕೊನಿ. ಅದನ್ನ ಅಟ್ಟ ಹೇಳ. ಗಜ್ಮಾ ಬ್ಯಾಡ್ ಗಪ್ ಯಪ್ಪ. 500 ಕೊಟ್ರ ಮಾಮ. 5,000 ಕೊಟ್ರ. ಏನು ಕುಲಿ ಸೈಲೆಂಟ್ ಅವಿ ನೀರ್ ರೊಚ್ಚಿಗೆ ಬಸ್ಬಿಡ. ಯಾ ಬ್ಯಾರೆಗಡು ತಡಿದಿಲ್ಲ, ಯಾರು ತಡಿದಿಲ್ಲ. ಮೊದ್ಲೇ ನಾನು ಯಾರನ್ನ ತಿಳ್ಕೊಂಡ್ರಿ ನೀವು ನನ್ನ? ಯಾರ್ ನೀ? ಹೆಣ್ಮಗಳದಲ್ಲ. ಅಲ್ಲ ಕೇಳ. ಲಕ್ಷ್ಮೀ ಬಿಜಾಪುರ್ ನಾನು. ಯಾರ್ ನೀ? ಯಾರನ್ನ? ಯಾರ್ ನೀ? ಯಾರನ್ನ? 1 ರೂಪಾಯಿ ಖರ್ಚು ಮಾಡೋದು ಇಲ್ಲಿ. ಅಣ್ಣ ನೋಡೋಣ, ಹೇಳ್ತಿಲ್ಲ ನೀನು. ಅಲ್ಲ, ನೀನ ಯಾರು ನಿನಗ ಗೊತ್ತಿಲ್ಲ, ನಮಗೆ ಗೊತ್ತಿರ್ಬೇಕು. ಯಾರ್ ನೀ? ಯಾರ್ ನಾನು? ಯಾರಿಗ ಗೊತ್ತ? ಮೊದ್ಲೇ ಮಾಸ್ ರೌಡಿ ಬೇಬಿ ನಾನು. ಅವ್ವ ಮಾತ್ ಚೆಲ್ಲಿಟ್ಟಿ ತಂಗಿ. ಆಕಿನ ಮಚ್ಚ ಮಂಡಾಗೈತಿ ಬೈ. ಅಲ್ಲ, ಸಿಕ್ಕಂಗ ಆಂಟಿಗೊಳಗಿ ಲೈನ ಹೊಡಿಯೋರು. ತಪ್ಪೇನೈತಿ? ಯಾಕ? ಲವ್ ಮಾಡಿದ ಹುಡುಗಿಯಾರ ನೀವ ನಿಯತ್ತಾಗಿಲ್ಲ ಅಂದ ನಾವೇನ್ ಹಂಗಾರ ದೋಸ್ತ? ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ. ನಾನು ಚಂದ ಇರ್ತೀನಿ, ಸ್ಮಾರ್ಟ್ ಆಗಿರ್ತೀನಿ. ನೀ ಚಂದ ಅದೇ ಅಂತ ಹೇಳಿದ ಮಗ ಯಾರ? ನೋಡವ, ಸುಮ್ನ ಬಲವಂತವಾಗಿ ಕೈ ಎತ್ತಿದ್ರು ಚೋಳ್ ಕಡಿತು ನೋಡ. ಮಾತ ನಿಮ್ಮ ಮನಸ್ಸಿಂದ ನಾನು ಹೆಂಗ ಕಾಣಕತ್ತೀನಂತ ತಡಿ. ಲಕ್ಷ್ಮಿ ಚಂದದಳ ಅನ್ನೋರ್ ಕೈ ಎತ್ರಿ. ಅಕ್ಕ, ಲವ್ ಯು. ಐ ಲವ್ ಯು ಟು. ಗಪ್. ಮೈಲಾರ್ ಚಂದದ ಅನ್ನೋರ್ ಕೈ ಎತ್ರಿ. ಹಲೋ ಹಲೋ, ಏ ನಮ್ಗೇನ್ ಹುಳ ಮಾನಸಿಕತ್ತು ಬೈ. ಏನ್ ಹುಳ ಅಂತೇವ್ ನಮಗ? ಏ ಒನ್ಸ್ ಮೋರ್. ಆಮೇಲೆ ಲಕ್ಷ್ಮಿ ಸಪ್ಪಿ ಕೊಡು ಅಂತ ಇದು ಮೋಸ ಅಲ್ಲ? ಏಯ್ ಬಾಯ್ ಬಡಕಿ. ಮೈಲಾರ್ ಚಂದದ ಅನ್ನೋರ್ ಕೈ ಎತ್ರಿ. ಯಾರ್ಯಾರ ಕೈ ಎತ್ತಿರಿ ನಿಮಗ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ. ಯಾರ ಕೈ ಎತ್ತಿಲ್ಲ ಬನಶಂಕರಿ ಲಗುನ ನಿಮ್ಮನ್ನ ಕೈ ಎತ್ತುವಂತ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಂತೀನಿ. ಮತ್ ಹಂಗನು ನಮ್ಮ ಅದು ಬೇರೆ ಬೇರೆ ತಿಳ್ಕೊಬೇಕಾಗುತ್ತ. ಅವ ಕಾಕ ಬಾಳ ತಾತ್ ನೋಡ್ ನಗಾಕ್ ನೀನ್ ನೋಡಿ ನೋಡಲಿ. ಏಯ್ ಮಾವ ಅಂದ ಮುಂದೆ ಹೋದ್ರ ಹಾಳಿ ಬರ್ದಲ್ಲಿ. ಯಾಕಂತ ಕೇಳಿ ಮೊದಲ ಥಂಡಿ ಸೀಸನ್ ಜನರೇಟರ್ ಬಂದಾಗೈತಿ ಇಟ್ಟು ದಿನ. ನಾನು ಲಕ್ಷ್ಮೀ ಬಿಜಾಪುರ ಬರ್ತಾನೆ ಮುಂದೆ ಬಂದು ಜಾಗ ಹಿಡ್ದಾನ. ಅದ್ರ ಸಂಬಂಧ ಬಂದಿಲ್ಲ ಅವ. ಮತ್ತ ಅಣ್ಣ ತಡಿಯೋ ಏನು ಬೈ ಪಾವ್ ಕೇಜ್ ಕಾಂಡಿಲ್ ಕಾಂಪೌಂಡ್ ಹಾರ್ತಿಯಲ್ಲ. ಹ್ಞೂ ಅನ್ನ ಆಡ್ತೀನಿ ಗಪ್ಪ. ತಮ್ಮ ನೀ ಏನ್ ವಿಚಾರ ಮಾಡಕ್ ಹೋಗಬೇಡ. ಸಂಕಟ ನನಗೆ ಅರ್ಥಕೈತನ. ಒಂದು ಮಾತು ಹೇಳ್ಬಿಡ್ತೀನಿ ಕ್ಲಿಯರ್ ಅಣ್ಣ. ಇವತ್ತು ಜಾನಪದ ಹಾಡ್ಕೊಂತ ಬಂದು ಈ ಜಾನಪದದಿಂದನ ಹುಡುಗಿ ನಾವೇನು ಸಾಚಲ್ಲ. ನಾವು ಎಲ್ಲ ಲವ್ ಮಾಡಿವಿ, ನಾವು ಎಲ್ಲ ಫೇಲ್ಯೂರ್ ಆಗಿವಿ, ಎಲ್ಲ ಡಬ್ ಹಾಕಿ ಎಲ್ಲ ಹಾಗೆ ನಿಮ್ಮ ಮುಂದೆ ಇವತ್ತು ಉತ್ತರ ಕರ್ನಾಟಕದಾಗ ಜನಪದ ಗಾಯಕರಾಗಿ ಬೆಳೆದು ನಿಂತು ಸಾಧನೆ ಮಾಡಿ ತೋರಿಸಿ ತಂದೆ ತಾಯಿನ ಇವತ್ತು ನೆಳ್ಳಾಗಿಡ ಸಾಕಾಗತ್ತೀವಿ. ಹಂಗ ಹುಡುಗಿ ಕೈ ಕೊಟ್ಟಳಂತ ಹೋಗಿ ಅಕ್ಕಿ ಚಿಂತೆ ನೀವು ಸಾಯ್ಬೇಡ್ರಿ. ನಿಮ್ಮ ಸಾಧನೆ ನೋಡಿ ನಿಂತ ಮರಗಬೇಕಿ. ಹಡದ ತಂದೆ ತಾಯಿ ಕಣ್ಣಾಗ ಮಕ್ಕಳಾದಾರ ನೀ ತರಿಸ್ಬೇಕು. ಯಾವಾಗ ಒಂದ ನಮ್ಮ ಸಾಧನೆ ನೋಡಿ ತಂದೆ ತಾಯಿ ಕಣ್ಣ ನೀರು ಬರ್ಬೇಕು, ಇಲ್ಲ ನಮ್ಮ ಸಾವು ನೋಡಿ ಬರ್ಬೇಕು. ಪಾಲ್ತು ಇಂತಾರ ಸಂಬಂಧ ತಂದೆ ತಾಯಿ ಕಣ್ಣ ನೀರ್ ಯಾಕೆ ಹಾಕಿಸ್ತಿರೋ ಬೈ?
ಹ, ಅದು ನಿಜ. ಅದೇ ನಮ್ಮ ಹೆಣ್ಮಕ್ಳು ಮಕ ನೋಡ ತೂತ ಡಬರಿ ಆಗೈತಿ. ನಮ್ಮ ಹೆಣ್ಮಕ್ಳು ಮಕ ನೋಡ ತೂತ ದ್ವಾಸಿ ಆಗೈತಿ. ನಾನು ಚಂದದಿನಲ್ಲ ಕ್ಯೂಟ್ ಕ್ಯೂಟ್ ಮಕ ಆಗಿದ್ದೀನಿ ನೋಡ ಮಕ ಹಳಸಿದ ಉಪ್ಪಿಟ್ಟು ಅದಕ್ಕೆ ಅವ್ರಿಗೆ ಹೊಟ್ಟೆ ಕಿಚ್ಚ ನನ್ನದಾಗಿ ಹೆವಿ. ಆಗಿಲ್ಲ ಅಂತ ಹೇಳಿ. ಹಾ, ಅದಕ್ಕೆ ಹಂಗ್ ಇಲ್ಲಿ ಮಾತಾಡ್ತಾರೆ. ಇಲ್ಲಿ ಸ್ಮಾರ್ಟ್ ಇರೋದು ಇಂಪಾರ್ಟೆಂಟ್ ಅಲ್ಲ. ಎಲ್ಲಿ ಎಲ್ಲಿ ಇಲ್ಲಿ ಇಲ್ಲಿ ಮನುಷ್ಯ ಸ್ಮಾರ್ಟ್ ಇರ್ಬೇಕು. ಅಯ್ಯೋ ನಿಮ್ಮ ಹಾಟ ಲಕ್ಷ್ಮಿ ಹಾ ಹೇಳು. ನಿಮ್ಮ ಹಾಟ ಹಾ. ನಿಮ್ಮ ಹಾಟ ಚೈನಾ ಬಜಾರ್. ಆಹಾ, ನಿಮ್ಮದು ನಮ್ಮದು ಚೈನಾ ಬಾಜಾರ, ನಿಮ್ಮದು ಬಿಗ್ ಬಾಜಾರ. ಯಾವ ಬಾಯಿಲೆ ಅಂತ ಮಾತಾಡ್ತೀರಿ. ನಿಮ್ ಸಂಬಂಧ ನಾವು ಗುಡ್ಡ ಹತ್ತೀವಿ ಗೊತ್ತದ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಈಗ ಒಂದು ಅದ್ಭುತವಾದ ನೃತ್ಯ ತೆಗೆದುಕೊಂಡು ಬರೋಣ. ನಮ್ಮ ತಂಡದ ಖ್ಯಾತ ನೃತ್ಯಗಾರ್ತಿ DKD ಪೂಜಾ ಅವರ ನೋಡಿ ಮಾತಾಡ್ರಿ ಗೊತ್ತದ. ಸಂಜನಾ ಆಗಿದ್ದರು ಕೂಡ ಹಾಡೋಣ ಬೈ. ಅದ್ರ ಕೂಡ ಹಾಡೋದು. ಮೈಲಾರಣ್ಣ, ಓ ನಂಗೊಂದ್ ಡೌಟ್. ಹುಡುಕ ನೀವ್ ಹುಡುಗರು ಯಾಕೆ ರಾತ್ರಿ ಸಾಯಕ್ ಹೋದ್ರಿ? ಅವಿ ಹಗಲಿ ಹೋದ್ರ ಮಂದಿ ನಗತಾರ. ರಾತ್ರಿ ಹೋದ್ರೆ ಯಾರು ಕಾಯಂಗ. ಯಾಕಂದ್ರೆ ಓಣ್ಯಾಗ ಹೋರಿ ಗತ್ತು ಮೇಂಟೈನ್ ಮಾಡಿರ್ತೀವಿ. ಹಂಗಲ್ಲದು. ಹುಡುಗಿ ಸಂಬಂಧ ಸತ್ ಅನ್ನೋ ಹೆಸರು ನಮಗೆ ಬರ್ತ ಮುದಕ ರಾತ್ರಿ ಸಾಯಕ್ ಹೋಗಿರ್ತೀವಿ ನಾವು. ಹಂಗಲ್ಲ. ಬೈ ಒಂದ್ ಮಾತು ಹೇಳ್ತೀನಿ, ನೀನು ಬೇಜಾರೇ ಬೇಡ್ನಿ. ಬಿಟ್ಟು ಹೋದಾಕಿ ನಾ ಮಟ್ಟಕ್ಕೆ ಗಂಡನ ಕೂಡ ಜೀವನ ಮಾಡಾಕತ್ತಾಳ ಅಂದ ಮ್ಯಾ ಬಿಟ್ಟು ಕೊಟ್ಟ ಮಕ್ಕಳು ಎಷ್ಟು ತಿಂಡಿಲೇ ಮೇರಿಬಾರ್ದಪ್ಪ ಊರಾಗ. ಅಕ್ಕಿ ಸಂಬಂಧ ಅಲ್ಲೋ ಬೈ, ಅಕ್ಕಿ ಸಂಬಂಧ ನಾವು ಕೊಡೋದು, ನಾವು ಸಿಗರೇಟ್ ಸೇದು ಗುಟಗ ತಿನ್ನೋಕಿನ್ನ ಬಿಟ್ಟು ಹೋದಾಕಿ ಇನ್ನೊಮ್ಮೆ ಬಂದು ನಿಂತು ನೋಡಿ ನಿನ್ನ ಮರಗಬೇಕಿ. ಯಾಕಾರ ಬಿಟ್ಟು ಹೋದ್ನಪ್ಪ ನಾವಿನ್ನು ಗೊಳಸಂಗ್ಯಾಗ ಅಂತ. ಹಂಗಲ್ಲದು. ರಾತ್ರಿ ನಿಮಗ್ ಕುಡ್ದಿದ್ ಹೆಚ್ಚಿಗೆ ಆಗಿರ್ತೈತಿ, ನಿಷೇಧಾಗ ಸಾಯಕ್ ಹೋಗಿರ್ತೀರಿ ನೀವು. ಹಂಗಲ್ಲಪ್ಪಿ ಅದು. ಬಾಯ್ಲಿ ಭಾಳ ಮಾತಾಡಕತ್ತಿ ಇವತ್ತು ಯಾಕ. ಹಾ ಚಾಲು ಚಾಲು. ಹಲೋ ಹಲೋ. ಹಾ ಅವಿ ಬಡ ಹೇಳ್ರಿ. ಓಕೆ, ಧನ್ಯವಾದಗಳು. ಕಮಿಟಿ ಅವರ ಹತ್ರ ಒಂದು 5 ನಿಮಿಷ ಒಂದು ಕಾಲಾವಕಾಶ ಸರ್ ನಮಗೋಸ್ಕರ. ನಮ್ಮ ಆತ್ಮೀಯ ಹಿರಿಯರು, ನಮ್ಮ ವಿಜಯಪುರದ ಪೊಲೀಸ್ ಇಲಾಖೆಯಲ್ಲಿ ವೃತ್ತಿ ಮಾಡುವಂತಹ ನಮ್ಮ ಆತ್ಮೀಯ ಸಹೋದರರು, ನಮ್ಮ ಜಗದೀಶ್ ಸರ್ ಅವರು, ದಯವಿಟ್ಟು ಮೂಲಿಮನಿ ಜಗದೀಶ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು. ವೇದಿಕೆ ಮೇಲೆ ಇವತ್ತು ಅವರು ಹುಟ್ಟು ಹಬ್ಬ. ಆಕ್ಚುಲಿ ಇವತ್ತು ನಾವು ಖುದ್ದಾಗಿ ಕ್ವಾರ್ಟರ್ಸ್ಗೆ ಹೋಗಿ ಸೂಟಿ ಮಾಡಿಸಿ ಗೊಳಸಂಗಿ ಕರ್ಕೊಂಡ್ಬಂದಿನಿ ಸರ್. ಇವತ್ತು ಅವ್ರನ್ನ ಡ್ಯೂಟಿ ಬಿಟ್ಟು ಬರಂಗಿಲ್ಲ ಅಂದ್ರು. ಬಟ್ ಇವತ್ತು ವಿಶೇಷವಾಗಿ ಗೊಳಸಂಗಿ ಒಳಗ ಇದು 2ನೇ ಬಡ್ಡೆ ಕಾರ್ಯಕ್ರಮ. ಪ್ರತಿ ವರ್ಷ ಬಂದಾಗ ಒಂದು ಬಡ್ಡೆ ಕಾರ್ಯಕ್ರಮ ಮಾಡ್ತೀವ್ರಿ ಇಲ್ಲಿ. ಇವತ್ತ ನಮ್ಮ ಜಗದೀಶ್ ಸರ್ ಅವರ ಒಂದು ಹುಟ್ಟು ಹಬ್ಬದ ಕಾರ್ಯಕ್ರಮ. ಹಿರಿಯ ಜೀವಿಗಳಾದರೂ ಬಹಳ ಕಲಾವಿದರಿಗೆ ಪ್ರೀತಿಸುವಂತ, ಗೌರವಿಸುವಂತ ವ್ಯಕ್ತಿ ಸರ್. ಸಜ್ಜನಿಕೆಯ ನಮ್ಮ ಜಗದೀಶ್ ಸರ್ ಅವರ 45ನೇ ವರ್ಷದ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳಂತ ಹೇಳ್ತಾ ಒಂದು 5 ನಿಮಿಷ ರೀ ಅಣ್ಣ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು ಸರ್. ಹ್ಯಾಪಿ ಬರ್ಡೇ ಟು ಯು. ಗಾಡ್ ಬ್ಲೆಸ್ ಯು. ಹಾ, ಅವ್ರಿಗೆ ನೀವು ಹಾಡಿ ಯೂಸ್ ಮಾಡೋದು ಬೇಕಾಗಿಲ್ಲ. ನಾ ಹೇಳ್ತೀನಿ, ಜೋರಾಗಿ ಚಪ್ಪಾಳೆ ಬಡ್ದು ಬಿಡಕತ್ರೆ. ಅದ ಒಂದ್ಸರಿ ಜೋರ ಚಪ್ಪಾಳೆ ಬರ್ಲಿ. ನೋಡ್ರಿ ಚಪ್ಪಾಳೆ ನೋಡಿ. ಥ್ಯಾಂಕ್ ಯು, ಧನ್ಯವಾದಗಳು. ನಾಚಿಕೆ ಬರಬೇಕ ನಿನಗ ಚಿನ್ನ, 3-4 ಮಂದಿನ ಮಾಡತಿ ಮೆಂಟನ್ನ. ಲಕ್ಷ್ಮಿ 100 ಕಾಲ ಸುಖವಾಗಿ ಬಾಳಿ ಅಂತ ಬರ್ತ ಕೇಳ್ಕೊತೀನಿ. ಬೈ. ಸಮಯ ಸಂದರ್ಭ ಬಂದಾಗ ಕಾದು ನೋಡಿ ಹೊಡಿನು ಬೈ. ಓಕೆ, ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳಂತ ಹೇಳ್ತಾ ಮಹೇಶ್ ಬೈ ಒಂದ್ ಸ್ವಲ್ಪ ಬಡ್ಡೆ ಸಾಂಗ್ ಹಾಕಲ್ಲ. ನಗುತ್ತಾ ನಗುತ್ತಾ ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು ಲಕ್ಷ್ಮಿ. ಹೇ ಜಗದೀಶ್ ಸರ್. ಸರ್ ಜಗದೀಶ್ ಸರ್, ಹ್ಯಾಪಿ ಬರ್ಡೇ ಟು ಯು. ಇಲ್ಲ ಸರ್ ಲಕ್ಷ್ಮಿ ಕಾಡತ್ತೀನಿ ಅದಕ್ಕಾಗಿ ಸೌಂಡ್. ಪೊಲೀಸ್ ಕೊಟ್ರೆ ನೋಡಿರ್ಬೇಕು ಹುಡುಗನ ಇನ್ಸ್ಟಾದಾಗ ಭಾಳ ವೈರಲ್ ಆಗತ್ತಾನೆ ಇತ್ತಿತ್ಲಾಗಿ. ಹಾ ಹಾ ಜಾಸ್ತಿ ಸುದೀಪ್ ತಳವಾರ್ ಸಾಂಗ್ ಆಡ್ತಾನೆ. ಈಗ ಅದನ್ನ ತಗೊಂಡ್ಬರ್ತಾನೆ. ಕೇಳಿ ಅನ್ಸಿ. ಬೆಂಕಿ ಬಸನ್ ಅವ್ರು ನೀವು ಆಡ್ತೀರಿ ನಮ್ ಕಡೆ. ಆ ಟೈಮ್ನಾಗ ಇವ್ರ ಅಪ್ಪನ ಫೋನ್ ಸ್ವಿಚ್ ಆಫ್ ಇದ್ರೆ ನಮ್ಗೆ ಒಳಸಂಗಿ ಹುಡುಗರ ಕೈಯಾಗಿ ಈಕಿ ಮೊದ್ಲೇ ನಾನು ಮಾಸ್ ರೌಡಿ ಬೇಬಿ ಅದೀನಿ. ಹಾ ಲಕ್ಷ್ಮಿ ಅಂದ್ರ ಮತ್ತ ಲಕ್ಷ್ಮಿ ಗ್ಲಾಸ್ ಮೇಲೆ ಗ್ಲಾಸು. ಹಾ ಗ್ಲಾಸ್ ಮೇಲೆ ಗ್ಲಾಸು. ನಮ್ಮ ಗ್ಲಾಸ್ ಮೇಲೆ ಗ್ಲಾಸ್. ಲಕ್ಷ್ಮಿ ಕುಡಿತಾಳೆ ಚಾಯ್ಸ್. ಏನೋ ಏ ಲಕ್ಷ್ಮಿ, ನಿನ್ನ ಅವ್ನು ಯಾವಾಗ ಚಲೋ ಮಾಡಿದೆ?
ಅಕ್ಕಿ ಕುಡಿಯಾಕತ್ತ ಅಂದ್ರೆ ರೇಟ್ ಜಾಸ್ತಿ ಹಾಕೋದು ಹೊಂಟೈತೆ ಅದ್ರ ಎಲ್ಲ ನಮ್ಮ ಹೆಣ್ಮಕ್ಳು ಯಾವತ್ತು ನಾವು ಲಕ್ಷ್ಮಿ? ಕೊಡಂಗಿಲ್ಲ ಹಾ ನೀ ಯಾವಾಗ ಚಲೋ ಮಾಡಿದೆ ಲಕ್ಷ್ಮಿ? ಎಲ್ಲ ನಮ್ಮ ಹೆಣ್ಮಕ್ಳು ಯಾವತ್ತ ನಾವು ಹುಡುಗಿಯರ ಸೂಕ್ಷ್ಮಿ ಮನಸ್ಸು ನಮ್ದು ಹಾ, ಆತವಲ್ಲ. ಒಟ್ಟ ಮಂದಿ ಗೊತ್ತಾಗ್ಲಾರ ಕುಡಿತಾರ ಬೈ ಅವ್ರು. ನಮ್ದು ಸೂಕ್ಷ್ಮ ಮನಸ್ಸು ನಿಮ್ಮಂಗಲ್ಲ ನಾವು. ನೀವು ನೋಡ್ತಿರ್ಬೇಕು ಬಾಳ ಮಾತಾಡ್ತಾಳೆ ಎಲ್ಲರಿಗಿಂತ ಯಾ ಹೆಣ್ಮಕ್ಳು ಮಾತಾಡಲ್ಲ ನಮ್ಮ ಟೇಜ್ ಮೇಲೆ ಕುಡಿದು ಬಂದಿರ್ತಾಳ್ರಿ ಆಕಿ ಅಟ್ ಧೈರ್ಯ ಅದ ನಮ್ದು, ಅದಕ್ಕೆ ಆತರ ಮಾತಾಡ್ತೀವಿ ನಾವು, ಗೊತ್ತದ? ಗ್ಲಾಸ್ ಮೇಲೆ ಗ್ಲಾಸ್ ನಮ್ ಲಕ್ಷ್ಮಿ ಕುಡಿತಾಳ ಒರಿಜಿನಲ್ ಚಾಯ್ಸ್. ನಿಮ್ ಕಡೆ ಒರಿಜಿನಲ್ ಚಾಯ್ಸ್ ಅಲ್ಲ, ಬ್ರ್ಯಾಂಡ್ ಅಲ್ಲ. ಇರು ಚಮಕಂಡಿ. ಗ್ಲಾಸ್ ಮೇಲೆ ಗ್ಲಾಸ್ ಲಕ್ಷ್ಮಿ ಕುಡಿತಾಳು ರೊಕ್ಕ ಆತ್ಮೀಯ ಸಹೋದರ ನಮ್ಮ ಟ್ರೆಂಡಿ ಸ್ಟಾರ್ ಮ್ಯೂಸಿಕ್ ನ ಒಡ ಹುಟ್ಟಿದ ಸಹೋದರ ಬೆಂಕಿ ಬಸಣ್ಣ ಅವರಿಂದ ಒಂದು ಸರಸದ ಗೀತೆ ಕೀಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈಗ ತಾನೇ ಒಂದು 12 ದಿವಸ ಏನಾಯ್ತು ಸಾಂಗ್ ಬಿಟ್ಟು ತುಂಬಾನೇ ಓಡ್ತಿದೆ ಉತ್ತರ ಕರ್ನಾಟಕದಲ್ಲಿ. ನಿಮ್ಮ ಸಪೋರ್ಟ್ ಯಾವತ್ತೂ ಹೋಯ್ತಿರ್ತಕ್ಕಂಥ ಕಲಾವಿದರ ಮೇಲೆ ಇರಲಿ ಅಂತ ಹೇಳ್ತಾ ದಯವಿಟ್ಟು ಇನ್ನೂ ಯಾರು ಆ ಗೀತೆನ ಕೇಳಿಲ್ಲ, ದಯವಿಟ್ಟು ಎಲ್ಲರೂ ಒಂದ್ಸಲ ನಮ್ಮ ಬೆಂಕಿ ಬಸಣ್ಣ ಅವರ ಸಾಂಗ್ ಅನ್ನು ಕೇಳಬೇಕಂತ ಕೇಳ್ತಾ ಇದ್ದೀವಿ. ಟ್ರ್ಯಾಕ್ ಸಾಂಗ್ ಶ್ರೀ ಬನಶಂಕರಿ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಇದು ನಾಡಿನ ಹೆಸರಾಂತ ವಾದ್ಯಗೋಷ್ಠಿ, ಇದು ಅಪ್ಪಾಜಿ ಮೆಲೋಡೀಸ್ ಕಲಾ ತಂಡ ಅಂತ ಹೇಳ್ತಾ ಓಕೆ ಹಲೋ 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 ಹಾ ಎಲ್ಲ ಗೀತೆ ನೋಡೋಣ. ಹಲೋ ನೋಡವಾ, ಅದು ಗಂಡ್ಮಕ್ಳು ಪರ್ಸನಲ್ ಅದ. ಬೇರೆನೇ ಐತೆ ಅಂದಂಗ ಅದ. ಹಾ ಮಾತನಾಡಿದರು ಮುತ್ತು ಮಾಡಿದರು ಮರ್ರಿ ಬರುವುದಿಲ್ಲೋ. ಅದು ಬ್ಯಾರೇನೆ ಐತಿ. ಕೊಡಲಿ ಆಕಿ ತಂಗಿ ಏನ ಹೇಳ್ತಾವ, ಕೊಡ ಅವ್ರ ತಂಗಿ. ಬುಲೆಟ್ ಚಾವಿ ಹಾಕ್ರಿ MH ನಡೀರಿ. ಅವ್ರ ಯಾಕೆ ಹೋಗ್ಬೇಕು ಹೊಸರು? ಏಯ್ ಬಾಯ್ಲೆ, ಅಲ್ಲ ಬುಲೆಟ್ ಚಾವಿ ಅವ್ರ ಯಾಕೆ ಹಾಕ್ಬೇಕು? ಅವ್ರ ಯಾಕೆ ಹೋಗ್ಬೇಕು? ಅದು ಒಂದ್ ತಿಳಿಯಾಕತ್ತಿಲ್ಲ. MH ಅಂತೀರ, ಅದು ಏನ್? ಏನಪ್ಪಾ ಮಹಾರಾಷ್ಟ್ರದಾಗ ಏನ್ರಿ ಇಟ್ಟಿವ ಮತ್ತ ಸರ್ ಇಲ್ರಿ, ಅಲ್ಲಿ 2 ಎಕರೆ ಜಾಗ ಐತ್ರಿ. 3 ಎಕರೆ ಹೊಲ ಇಟ್ಟಂಗ ಅದಾನ ಇವ, ಯಾಕೋ ನನಗೆ ಧನ್ಯವಾದಗಳಂತ ಹೇಳ್ತಾ ಈಗ ನಮ್ಮ ಆತ್ಮೀಯ ಸಹೋದರರು ಹಾ ಬೆಂಕಿ ಬಸಣ್ಣ ನಾನು ಒಂದು ಗೀತೆನ ತಗೊಂಡ್ಬರ್ತಾ ಇದೀವಿ, ಕೇಳಿ. ಇಲ್ಲ ಅನ್ನ ಏನೋ ನನ್ನ ಜೋಡಿ ಹಾಡೋದ ನೀವತ್ತ ಬಾಣ ಹಾಡೋಣ. ಓಕೆ, ಕೇಳಿ. ಈಗ ಒಂದು ಅದ್ಭುತವಾದ ಗೀತೆ. ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಅದ್ಭುತವಾಗಿ ಧ್ವನಿ ನೀಡಿರುವಂತಹ ನಮ್ಮ SK ಸೌಂಡ್ಸ್ ಬಸವನ ಭಾಗ್ಯವಾಡಿ ಅವರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳು, ಧನ್ಯವಾದಗಳನ್ನಂತ ಹೇಳ್ತಾ ಹಾ ನಾ ಏನ ಮಾಡಿನಿ ಕೆಡಕ, ನನ್ನ ಯಾಕ ಮಾಡಿದ್ದು ಕುಡುಕ, ಆ ಗೀತೆನ ತಗೊಂಡ್ಬರ್ತಾ ಇದ್ದೀವಿ. ಹಲೋ ನಾ ಏನ ಮಾಡೀನಿ ಕೆಡಕ, ನನ್ಯಾಕ ಮಾಡಿದಿ ಕುಡುಕ, ಆ ಗೀತೆ ಹಾಡೋಣ್ರಿ. ಹಾ ಆ ಗೀತೆನ ಕೇಳಿ ಕೇಳಿಸಿ. ಈಗ ಒಂದು ಅದ್ಭುತವಾದ ಗೀತೆ ಸುರೇಶ್ ಇಂಚಗೇರಿ ಮತ್ತು ತೃಪ್ತಿ ಅವರ ಕಂಡ ಸಿರಿಯಲಿ ಅಂತ ಹೇಳ್ತಾ ಈ ಗೀತೆ ನಂತರ ನಮ್ಮ ತಂಡದ ಖ್ಯಾತ ನೃತ್ಯಗಾರ್ತಿ DKD ಖ್ಯಾತಿಯ ನಮ್ಮ ಸಂಜನಾ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ ಅಂತ ಹೇಳ್ತಾ ಬರ್ಬೇ ಬಾಯಿ ಬಾ. ಹಾ ಒಟ್ಟ ಲೇಟ್ ಮಾಡ್ಬಿಡ್ರಿ, ಮೊದಲ ತಂಡಿ ಕಡಿಮೆ ಐತಿ. ಹೋದ ವರ್ಷ ಮೈಕ್ ಹಿಡಿದು ವಜ್ಜಾಗಿತ್ತು. ನಿಜವಾಗಿರಿ ಈ ಭಾಗದಾಗ ಕಾರ್ಯಕ್ರಮಗಳು ಬಹಳ ನಮಗ ಈ ಭಾಗದಾಗ ಬಹಳಷ್ಟು ಜನ ಜೀವನ ಕಟ್ಟಿಕೊಟ್ರಿ. ನಿಮ್ಮೆಲ್ಲರಿಗೆ ನಾ ಯಾವತ್ತು ಚಿರಋಣಿ ಆಗಿರ್ತೀವಿ ನಾ ಕಲಾವಿದರು. ಯಾಕಂದ್ರೆ ಎಲ್ಲಾ ಊರಾಗೂ ಎಲ್ಲಾ ರೀತಿ ನಮಗೆ ಪ್ರೀತಿ ಅಭಿಮಾನ ಸಿಕ್ಕದ ಈ ಭಾಗದಾಗ. ಪ್ರತಿಯೊಬ್ಬರು ಇಲ್ಲಿ ಕೂಡಿರಿ, ಹಿರಿಯರ ನನಗೆ ಬಹಳ ಆತ್ಮೀಯರು ಇರ್ತಕ್ಕಂಥ ಎಲ್ಲರೂ ಇಲ್ಲಿ ಬಂದಿರಿ. ಕಲ್ಲೋಣ ಆಗಿರ್ಬೋದು, ಮಂಜನರಾಗಿರ್ಬೋದು, ಈ ಊರಿನವ್ರು ನಮ್ಮ ಮೆಂಬರ್ ಸರ್ ಅದಾರ, ಎಲ್ಲವ್ರು ಅನ್ನಾರ ಒಟ್ಟರು ಈ ಊರಾಗ. ಅದ್ರಾಗ ವಿಶೇಷವಾಗಿ ಸರ ಗೊಳಸಂಗಿ ಭಾಗದಾಗ ನನ್ನ ಅಭಿಮಾನಿ ದೇವರುಗಳು ಅನ್ನೋಕಿನ ನನ್ನ ಒಡಹುಟ್ಟಿದವ್ರು ಅನ್ನಾರು ನಮ್ಮ ಬಸಣ್ಣ, ಶ್ರೀಶೈಲಣ್ಣ, ನಮ್ಮ ಅನಿಲ್ ಸರು, ನಮ್ಮ ಕಿರಣ್ ಹುಲಿಯಲ್ಲೈತೆ ಕಾಣುವಲ್ಲ ಅದೊಂದು ಇವತ್ತ. ಹಾ ಇಲ್ಲೇ ಐತ್ ನೋಡ್ರಿ. ಬಹಳ ಪ್ರೀತಿ ಅಭಿಮಾನ್ರಿನ. ಏನೋ ಒಂದು ಕಷ್ಟ ಅಂತಿದ್ರು ಕೂಡ ನಾ ಎಲ್ಲೇ ಇರ್ಲಿ ಹೆಂಗ ಇರ್ಲಿ ಎನಿ ಟೈಮ್ ಎನಿವೇ ಬರ್ತಕ್ಕಂಥ ಸ್ನೇಹಿತರಂತ ಬಹಳ ಹೆಮ್ಮೆಯಿಂದ ಹೇಳ್ಕೊತೀನಿ. ಅಭಿಮಾನಿ ಅಂದ್ರೆ ನಿಜವಾಗಿ ಆ ದೇವ್ರು ನಾನು ಮೆಚ್ಚಂಗಿಲ್ಲ. ನೀವು ನನಗೆ ಯಾವತ್ತಿದ್ರು ಅಣ್ಣಾರು ಒಡ ಹುಟ್ಟಿದವರು ನನ್ನ ಸ್ನೇಹಿತರು ನೀವು ಅಂತ ಹೇಳ್ತಾ ಈಗ ಖ್ಯಾತ ಗಾಯಕರು ನಮ್ಮ 250 MH ಬ್ರ್ಯಾಂಡ್ ಖ್ಯಾತಿಯ ಸುರೇಶ್ ಚಿರಿ ಅವರ ಕಂಡು ಸಿರಿಲಿ ಒಂದು ಅದ್ಭುತವಾದ ಗೀತೆ. ಚಾಲು ಮಾಡೆ
ನಿಂದಲ್ ತಡಿ ಯೂಟ್ಯೂಬ್ದವ್ರು ನೋಡ್ಕೊಂಡು ಮಾಡ್ಕೊಂಡು ಹಾಕ್ರಿಪ್ಪ, ಏನೇನಾರು ಮಾತಾಡಿರ್ತೀವಿ ಮತ್ತ. ಹಾ, ಫಸ್ಟಿಗೆ ಮಾತಾಡೋದು ಹಾಕಿರಿ ಮತ್ತ. ಇಲ್ಲ ಹಾಕ್ರಿ ನಡೀತಿ. ಮುಖ್ಯವಾಗಿ ನಂದ್ರಿ ಮತ್ತೆ ಇಲ್ಲ ಏನೋ ಮಾತಾಡಕತ್ತಿರ್ಲಕ್ಕಿ. ಸಿರಿ ಸಂಪತ್ತು ಒಳ್ಳೆ ಹುಳಿಯು ಸುಂದರವಾಗಿರೋ ಹುಡುಗಿ ಸಿಗ್ಲಿ, ಯಾರು ಚಪ್ಪಳೆ ಹೊಡಂಗಿಲ್ ನೋಡು ನೀವು. ಆ ಮತ್ತೆ ನಿಮ್ ಲವರ್ ಮೇಲೆ ಆಣಿ ಮತ್ತೆ. ಓಕೆ ಥ್ಯಾಂಕ್ ಯು. ಯಾರು ಹೊಡಿಬೇಡ್ರಿ ನಾ ಚಪ್ಪಾಳಿ. ಯಾಕ ಆ ಲವರ್ ಇರೋದ್ರಿಂದ ನಾವು ಊರಾಗ ಏನಾವತ್ತ ಜಗಳ ಓ ಅಣ್ಣ, ನಿಮ್ ಲವರ್ ಮೇಲೆ ಆಣಿ ಇಟ್ಟಿಂದ ನಿಮ್ಮ ಮನಸ್ಸಿಗೆ ಅಲ್ಲ. ಬೇಜಾರಾಗಲ್ಲ. ಇನ್ನೊಂದು ಹೊಸ ದಂದಿ ಇವತ್ತ ಏನದು? ಚಪ್ಪಾಳಿ ಹೊಡಿದ್ರಿಂದ ಹೊಸ ಹೊಸ ಹುಡುಗಿಯರು ಸಿಗ್ತಾರ. ಹೌದು ಮತ್ತ. ಅಂದ್ರೆ ನಮ್ಮ ಹುಡುಗಿಯರು ಸಿಕ್ಕರೆ ನಿಮಗೆ ಬರೀ ಮುದುಕರು ಸಿಗ್ತಾರ. ಏ ಹಂಗಲ್ಲ, ಅಂದ್ರ ಹೊಡಿರಿ ಅಷ್ಟು ನಿಮ್ಗೆ ಆಶೀರ್ವಾದ ಕೊಡ್ತೀನಿ ಅಂತ ಹೇಳತ್ತೀನಿ. ಈಗ ನಿನ್ನ ಸಂಬಂಧ ಎಷ್ಟು ಮಂದಿ ಚಪ್ಪಾಳಿ ಹೊಡಿತಾರ ಹೊಡಿಸು. ಅಕ್ಕ ಅವ ಒಂದ್ಸಲ ಜೋರಾಗಿ ಚಪ್ಪಾಳೆ ನಮ್ಮ ಲಾಡಿ ಟೈಗರ್ಸ್ ಬರ್ಲಿ. ಯಾವ ಸಾಕ್ ಬಿಡ್ರಿ, ಇನ್ನ 2 ದಿನಕ್ಕೆ ಜಾತ್ರೆ ಮುಗಿತೈತಿ. ರೊಟ್ಟಿ ಪಟ್ಟಿ ಮಾಡ್ಬೇಕು. ಅಂದ್ರ ರೊಟ್ಟಿ ನಂಬದು ನೋಡಿ ಅವಿ, ಹಾ ನಾವು ಹುಲಿಗಳು ಹೆಂಗ್ ಬರುತ್ತ ನೋಡಿ. ಈಗ ಸಿಂಹ ಗರ್ಜನೆ. ಅಕ್ಕ ಅವ ಒಂದ್ಸಲ ನೀವು ಜೋರಾಗಿ ಚಪ್ಪಾಳೆ ಕೊಡ್ರಿ, ಅವ್ರಿಗಿನ್ನ ಸೌಂಡ್ ಜಾಸ್ತಿ ನೀವು ಕರೆ ಮಾಡಿರುವ ಚಂದಾದರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ. ಏನಿಲ್ಲ, ಇಲ್ಲೇ ಅದಾರ. ಒಂದ್ಸಲ ಯಾಕಂದ್ರೆ ರೊಟ್ಟಿ ಮಾಡಿ ಮಾಡಿ ನಮ್ದು ಕೈ ಬ್ಯಾನ್ ಆಗಿರ್ತಾವ ಅದಕ್ಕ. ಅವಿ ಅವ್ರು ಮಾಡಿರ್ಬೋದು, ನೀ ಯಾವ ಮಾಡಿ ಅವಿ? ನಾವು ಕೆಲಸ ಎಲ್ಲ ಮಾಡಿ ಬಂದಿರ್ತೀವಿ. ಯಾ ಕೆಲಸ? ನಾವು ಹೊಲದಾಗ ಸದಿ ತೆಗೆದ್ ಕೆಲಸ ಮಾಡ್ತೀವಿ. ಯಾವ ಹೊಲ್ದಾಗ? ಅಣ್ಣ ಇಲ್ಲ ಅಣ್ಣ, ಕಬ್ಬದಾಗ. ಕಬ್ಬಿನ್ಯಾಗ ಸದಿ ತೆಗಿತಿ? ಎಲ್ಲ ಅಲ್ಲಿ ಎಲ್ಲ ಜಾಸ್ತಿ ಹುಲ್ ಇರ್ತಾವ ಅಷ್ಟೇ. ಕಬ್ಬಿನ್ಯಾಗ? ಹಾ, ಕಬ್ಬನ್ಯಾಗ ಬೈ ಕಬ್ಬ ಕರಗಿ ಇರ್ತಾವಲ್ಲಿ, ತೆಳಗ್ ಬಿದ್ದಿರ್ತಾವ. ಹೋಲಿ ಗೊಳಸಂಗಿಗೆ ಅತಿ ಹೆಚ್ಚು ಏನ್ ಬೆಳಿತಾರ ಗೊತ್ತನ? ಉಳ್ಳಾಗಡ್ಡಿ. ಅವಿ ಬ್ಯಾಡ, ಪ್ರಾಸ ಬಾಳ ಚಂದ ಬರ್ತಾವ. ನೋಡ್ ನಮ್ಮ ಅಣ್ಣಂದ್ರ ಹೇಳಕತ್ತಾರ, ನನ್ ಸಪೋರ್ಟಿಗೆ ನೋಡ್ ನಮ್ಮ ಅಣ್ಣಂದ್ರ ಎಷ್ಟ್ ಚೆನ್ನಾಗ್ ನಿಂತಾರ ಅಲ್ಲಿ. ಇಲ್ಲೆಲ್ಲ ಗೊಳಸಂಗ್ಯಾಗ ಏನ್ ಬೆಳಿತಾರ ಹೇಳ? ಏನದು? ಉಳ್ಳಾಗಡ್ಡಿ. ಉಳ್ಳಾಗಡ್ಡಿನೇ. ಅಕ್ಕ ಅಣ್ಣ ನಿಂಗ್ ಸುಳ್ಳು ಹೇಳತ್ತಾನವಿ. ಯಾಕೆ ಸುಳ್ಳು ಹೇಳತ್ತಾನ? ಇಲ್ಲ, ಇಲ್ಲಿ ಬ್ಯಾರೆ ಬೆಳಿತಾರ. ಅಕ್ಕ ಏನ್ ಬೆಳಿತಾರ ಅಕ್ಕ? ಏನ್ ಬೆಳಿತಾರ? ತತ್ತಿ ತತ್ತಿ. ತತ್ತಿ ಅಲ್ಲ ಮತ್ ನೀ ಏನ ಅವಿ ಹಿಂಗ್ ಮಾಡತ್ತಲ್ಲ ರೀ? ಅದು ಉಳ್ಳಾಗಡ್ಡಿ ಅನ್ನಲ್ಲ ಅಣ್ಣ, ಅದಕ್ಕೆ ಹಿಂಗ್ ತೋರ್ಸಾತಿನ. ಹೌದನ? ಮತ್ ಮೂಲಂಗಿ ಅಂದ್ರೆ ಹೆಂಗತ್ತಾರ? ಮುಲ್ಲಂಗಿ ಉದ್ದಿರ್ತಾವು. ಅವಿ ಸಾಕ್ ಬಾ, ಸಾರ್ಥಕ ಆತ. ಬಂದ್ ನಿನ್ನ ಆರ್ಕೆಸ್ಟ್ ಪೀಣ್ಯಾಗ ಕರ್ಕೊಂಡ್ ಅಡ್ಯಾಡೋದಕ್ಕೂ ಸಾರ್ಥಕ ಆತ. ಹೋಲಿ ಮೂಲಂಗಿ ಎಲ್ಲಿ ಬೆಳಿತಾರ ಗೊತ್ತನ? ಮುಲ್ಲಂಗಿ ಭೂಮಿ ಒಳಗು ಬೆಳಿತಾರ. ಸೌತೆಕಾಯಿ? ಸೌಂತಿಕಾಯಿ ಅದಕ್ಕ ಬೆಳ್ಳಿ ಉದ್ದ ಬೆಳ್ಳಿ ಇರ್ತೈತಿ. ತೊಂಡೆಕಾಯಿ? ತೊಂಡೆಕಾಯಿ ಗಿಡದೆಲ್ಲ ಹತ್ತಿರ್ತಾವಲ್ಲ ಅವು, ಇದು ಬಳಿ. ಗಜರ್ಕಾಯಿ ಅಲ್ಲ ಕಣ್ಣ, ಅವನು ಭೂಮಿ ಒಳಗಿರ್ತಾವ. ಅಣ್ಣ ಬರೇ ಗಜರ ಬೆಳ್ದಾನ. ನನಗೆಲ್ಲ ಗೊತ್ತೈತಿ, ನಾನು ರೈತರ ಮನಿ ಒಳಗೆ ಹುಟ್ಟದಕ್ಕಿದೀನಿ. ನೀ ಏನ್ ರೈತರ ಮನ್ಯಾಗ ಹೊಡಿತೀಯ ಅವಿ? ನಮಗೆಲ್ಲ ಗೊತ್ತಿರ್ತೈತಿ. ಅಂದ್ರೆ ನಾ ಇಷ್ಟ ದಿನ ಕಬ್ಬಿಗೆ ಬೆಂಬಲ ಬೆಲೆ ಇರ್ಲಿಲ್ಲ, ಈಗ ಗಾಂಜೋಳಿಗಿಲ್ಲ. ಎಷ್ಟೋ ಸರಿ ಉಳ್ಳಾಗಡ್ಡಿಗಂತೂ ಇಲ್ಲ ರೈತರು ತೊಗೊಂಡು ಮಾಲ್ ನಡುರೋಡ್ನಾಗ ಇಟ್ಟು ಬರೋ ಲೆಕ್ಕ ಬಂದಾವ ಈಗ. ಹಿಂಗಾಗಿ ಜಗತ್ತಿನಾಗ ಏನಾಗ್ಬಿಟ್ಟೈತೆ ಅಂದ್ರೆ ಈಗ ಏನಾಗೈತಿ? ಬಿತ್ತುದು ಬೆಳೆದು ಬಿಟ್ಟು ಬಿಡ್ಬೇಕಂತ ಮಾಡಿವಿ. ಯಾಕ ಅಂದ್ರೆ ಹಟ್ಟಿ ಮಣ್ಣು ತಿಂದಿಂದಾರ ಗೊತ್ತಾಗೈತೆ ರೈತರಿಗೆ ಏನು ಎಷ್ಟು ಬೆಲೆ ಐತಿ ಭೂಮಿ ಮ್ಯಾಗ ಅನ್ನೋದಾರ. ಸಾಕ್ ಸುಮಾರು ಇವ್ರೇನ ಹೊಲ ಕೆಲಸ ಮಾಡ್ತಾರ ಅನ್ಕೊಂಡ್ರ? ನಮ್ಮ ಹುಡುಗರಿಗೆ ಹೇಳೋದು ಒಂದ ಮಾತು, ಅಣ್ಣ ಒಂದ್ ಮಾತು ಹೇಳ್ಬಿಡ್ತೀನಿ, ಕ್ಲಿಯರ್ ಕೇಳ್ಕೊಂಬಿಡ್ರಿ. ಏನದು? ನೌಕರಿ ಸಿಗತ್ತಂತ ಯಾವತ್ತು ಓದಕ್ ಹೋಗ್ಬೇಡ್ರಿ. ಮತ್ತ 100 ಮಂದಿಯಾಗ ಒಬ್ರಿಗಿಬ್ಬರಿಗೆ ನೌಕರಿ ಸಿಗುತ್ತ ವಿನಃ 100 ಮಂದಿಗೂ ನೌಕರಿ ಸಿಗಂಗಿಲ್ಲ. ನೀವು ಕಲ್ತಿರ್ತಕ್ಕಂಥ ವಿದ್ಯೆನ ಭೂಮಿ ತಾಯಿಗೆ ಉಪಯೋಗ ಮಾಡ್ಕೊಂಡು ಚಿನ್ನದಂತ ಬೆಳೆ ತೆಗಿರಿ. ನಾಳೆ 10 ಮಂದಿ ಕೊಡೋರು ಸಾವುಕಾರ ನೀವು ಹಾಕಿರಿ. ಮತ್ತ ಈಗಿನ ಹುಡುಗಿಯರಲ್ಲ ಓದ್ ಕಲ್ತವ್ರಿಗೆ ನೌಕರಿ ಮಾಡ್ದವ್ರಿಗೆ ಅಷ್ಟ ಅಲ್ಲ. ನೀನ್ ನೌಕರಿ ಲಗ್ನಕ್ಕಿಲ್ಲ? ಹೌದು. 2 ಲಕ್ಷ ಪಗಾರ ಬೇಕಿಲ್ಲ? ಹೌದು. ಒಂದ್ ಆಪ್ ಕೊಟ್ಟಿದ್ ಮಾತು ಹೇಳ್ತೀನಿ, ನಾನು ನಡೆಸ್ಕೊಡ್ಬೇಕು. ನೀ ಏನದು? ನೀ ನಿಮ್ಮ ಅಪ್ಪ ಅವನ ಮಗಳಾಗಿದ್ರ ನೌಕರಿ ಅವನೇ ಮದುವೆ ಆಗ. ಹೌದು. ನೀ ನಿಮ್ಮ ಅಪ್ಪ ಅವನ ಮಗಳಾಗಿದ್ರ ರೈತರು ಬೆಳೆದಿದ್ದ ಅನ್ನ ಊಟ ಅವನು ಬೇಡ. ಹೌದಲ್ಲ? ರೊಕ್ಕ ಕೊಡಂಗಿಲ್ಲ, ನಾವು ರೊಕ್ಕ ತಗೊಂತೀವಿ. ಅದನ್ನ ಹೇಳುದಪ್ಪಿ, ನಿನ್ನ ಗಂಡಗ ಕೋಟಿದ್ರೇನು 2 ಕೋಟಿದ್ರೇನ ಅವಿ ಭೂಮಿ ಮ್ಯಾ ಬದುಕಬೇಕಂದ್ರ ನಮ್ಮ ರೈತರು ಬೆಳೆದಿದ್ದ ಅನ್ನನ ತಿಂದು ಬದುಕಬೇಕ ವಿನಃ ಮಣ್ಣು ತಿನ್ನಕ್ ಆಗೋದಿಲ್ಲ ಯಾರಿಗೂ. ಅಣ್ಣ ಇಲ್ಲಿ ರೈತರ ಮಕ್ಕಳು ಎಷ್ಟು ಜನ ಇದ್ರಿ? ಕೈ ಎತ್ರಿ. ಯವ್ವ ಅಪ್ಪ ಅಮ್ಮ ಹೊಲ ದುಡ್ಯಾಕ ಹಚ್ಚಿ ನೀವು ಹೊಲ ಕೆಲಸ ಮಾಡೋ ಮುಗುಗಳ. ದಯವಿಟ್ಟು ಒಂದು ಮಾತು ಇನ್ನೊಂದು ಹೇಳ್ತೀನಿ, ಕೈಬಿಟ್ಟು ರಿಕ್ವೆಸ್ಟ್ ಕೈ ಮುಗಿದು ಕೇಳ್ಕೊತೀನಿ. ನಮ್ಮ ಈ 17, 18, 16, 15, 14 ವರ್ಷದ ಹುಡುಗರು, 20, 21, 22 ವರ್ಷದ ಹುಡುಗರು ಭಾಳ ಮಂದಿ ಬಂದಿರಣ. ನಿಮ್ಮ ಕಾಲಿಗೆ ಬೀಳಂದ್ರು ಬೀಳ್ತೀನಿ ಬೈ ವೇದಿಕೆ ಮ್ಯಾಗ.
ನೀವು ಓಡಿಸುವಂಥ ಗಾಡಿ ಮ್ಯಾಗ ನಿಮಗೆ ಕಾಳಜಿ ಇರಲಿ. ನಿಮ್ಗೆ ಅಲ್ಲಿಗೂ ನಿಮ್ಮ ಮನ್ಯಾಗ ತಂದೆ ತಾಯಿಗೋಸ್ಕರ ಗಾಡಿ ಓಡಿಸೋ ಹುಷಾರಾಗಿ ಓಡಿಸ್ರಿ. ಭಾಳ ರಫ್ ಆ್ಯಂಡ್ ಟಫ್ ಗಾಡಿ ಹೊಡಿಬೇಡ್ರಿ. ನಿನ್ನೆ ನನಗೆ ಆ ಘಟನೆ ನೋಡಿ ನಿಜವಾಗಿ ಆ ಕ್ಷಣಕ್ಕೆ ಆ ತಂದೆ ತಾಯಿ ದುಃಖ ಏನಿರ್ಬೋದು ಅನ್ನೋದು ಭಾಳ ನಿಜವಾಗಿ ಅದು ಸಹಿಸಲಾಗ ಆಗ್ಲಾರ್ದಂಥ ನೋವು. ದಯವಿಟ್ಟು ಬೈಕ್ ಮೇಲೆ ಭಾಳ ಮಂದಿ ಬಂದಿರು ದೂರ ದೂರಿಂದ ಕಾರ್ಯಕ್ರಮ ನೋಡಕಣ. ಹೋಗೋದು ಇನ್ನೂ ಒಂದು ತಾಸು ಲೇಟ್ ಅಲ್ಲೇನ. ದಯವಿಟ್ಟು ನಿಧಾನಕ್ಕೆ ನಿಮ್ಮ ಮನೆ ಸೇರಿನ. ನಿಮಗೋಸ್ಕರ ನಿಮ್ಮ ತಾಯಿ ತಂದಿ ಬಂಧು ಬಳಗ ಅಕ್ಕ ತಂಗಿ ಕಾಯ್ತಿರ್ತಾರೆ ಮನ್ಯಾಗ. ದಯವಿಟ್ಟು ಗಾಡಿ ರ್ಯಾಶ್ ಹೊಡೆದು ನಮ್ಮ ಜೀವಕ್ಕೆ ಧಕ್ಕೆ ತಂದುಕೊಂಡು ಮನೆಯನ್ನರಿಗೆ ನೋವು ಕೊಡುವಂಥ ಕೆಲಸ ನಮ್ಮ ಹುಡುಗರು ಮಾಡಬೇಡ್ರಿ ಅಂತ ಹೇಳ್ತಾ ಈಗ ಕೇಳಿ ಮುಂದಿನದಾಗಿ ಮತ್ತೊಂದು ಸೊಗಸಾದ ಗೀತೆ. ಖ್ಯಾತ ಗಾಯಕರು ಆತ್ಮೀಯ ಸಹೋದರ ನಮ್ಮ ವೀರು ಚಮಕಂಡಿ ಅವರ ಕಂಡು ಸೇರಿಯಲ್ಲಿ ಒಂದು ಅದ್ಭುತವಾದ ಗೀತೆ. ನೀ ಕುಂದ್ರು ಪಾಳೆ ಮುಗದೈತಿ ನಂದು. ನಮ್ಮ ಉತ್ತರ ಕರ್ನಾಟಕದ ಅಳು ಗಾಯಕ ಫೀಲಿಂಗ್ ಅಂದ್ರೆ ಏನು? ಅಳುದಲ್ಲ, ಕ್ರೈ ಅಂದ್ರೆ ಏನು? ನಗುದು ಅಣ್ಣ. ಕ್ರೈ ಅಂದ್ರೆ ಕ್ರೈ ಅಂದ್ರೆ ಅಳುದು. ಅಳುದು ಅಂದಿ ನಾನು ಕರೆಕ್ಟ್ ಆಕೆ ಅಂದಿಲ್ಲ. ಶಾಲೆಯಲ್ಲಿ ಕಲ್ತಾರಣ್ಣ, ಆಕೆನು ಮುಂದೆ ಮಾತಾಡತ್ತೀನಿ. ಹಾ ಡಿಗ್ರಿ ಅದಿಪ್ಪ, ನಾನು ಡಿಗ್ರಿ ಕಲ್ತೀನಿ. ಗೊತ್ತಾಗೈತಿ ನೀ ಎಲ್ಲಿ ಡಿಗ್ರಿ ಕಲ್ತಿ ಅನ್ನೋದು. ಹಾ ಅಲ್ಲೇ ಮಾಸ್ತರ ಜೋಡಿನೇ ಮದುವೆ ಆಗಿಲ್ಲ. ಓಕೆ ಸೌಂಡ್. ಕೂಡ ಆಗ್ಮಿಸಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದ ಹೇಳ್ತಾ ಒಂದು ಗೀತೆನ ತೆಗೆದುಕೊಂಡು ಬರ್ತಿದ್ವಿ. ತಂಡದ ಹೆಮ್ಮೆಗಾಗಿ ಲಕ್ಷ್ಮೀ ವಿಜಯಪುರ್ ಜೊತೆಗೆ ಆತ್ಮೀಯ ಸಹೋದರ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೇಳವರಿಂದ ಒಂದು ಗೀತೆ ತಮ್ಮ ಕೇಳಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಎಲ್ರು ಹೆಂಗದ್ರಿ ನಾ ಹುಲಿಗಳ ಹಲೋ. ಸತತವಾಗಿ ಎರಡನೇ ಬಾರಿಗೆ ಗ್ರಾಮದ ಆರಾಧ್ಯ ದೇವತೆ ಆದಿಶಕ್ತಿ ಶ್ರೀ ಬನಶಂಕರಿ ದೇವಿ ಜಾತ್ರಾ ಮಹೋತ್ಸವಕ್ಕೆ ನಮ್ಮ ಕಲಾ ತಂಡವನ್ನು ಬಹಳ ಪ್ರೀತಿಯಿಂದ ಬರಮಾಡಿಕೊಂಡಂತಹ ಊರಿನ ಗೊಳಸಂಗಿ ಗ್ರಾಮದ ಸರ್ವಧರ್ಮದ ಹಿರಿಯರಿಗೂ ಗೆಳೆಯರ ಬಳಗದವರಿಗೂ ತಾಯಂದಿರಿಗೂ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳು. ನಿಮ್ಮ ಪ್ರೀತಿಗೆ ಅವತ್ತು ಕಲಾವಿದರು ಚಿರೋಣಿಯಾಗಿರ್ತೀವಿ ಅಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ಸೊಗಸಾದ ಗೀತೆ. ಹಲೋ ಹಲೋ, ನೀವು ಆರಾಮಿದ್ದೀರದು ಕೇಳಂಗಿಲ್ಲ ನಾನು, ಆದ್ರೂ ನೀವು ಬಿಂದಾಸ್ ಆಗಿದ್ದೀರಿ. ತಿಂಡಿಲೇ ಇದ್ದೀರಿ. ಒಂದ್ಸಲ ಜೋರಾಗಿ ಚಪ್ಪಾಳೆ ಕೊಡ್ರಿ. ನೀವು ಆ ಕಡೆ ಅಂದ್ರು ಸಿಕ್ಕಾಪುಡ ಜನ ಕುಂತೀರಿ, ಗೊತ್ತಾಯ್ತು. ನೋಡ ಮ್ಯಾಗ ನೋಡ ಹೇವಿ ಅದೇ ದೋಸ್ತಿ ಅಂತ ಏನ್ ಕೇಳ್ತಿಲ್ಲ. ಹೌದು, ಅದ ನೋಡು ದೋಸ್ತಿ, ಒಬ್ಬವನೇಂದ ಒಬ್ಬ ಕೊಂಗದು ಅಲ್ಲ ಅದೇ ಹುರುಪ್ನಾಗ ಮತ್ತೆ ತಳಗಿಳಿ ಬಿದ್ದಿಗಿದ್ದೀರಿ ಅಂತ ನನಗೆ ಭಯ ಆಗತೈತಿ. ಲವ್ ಅನ್ನೋ ತೆಗ್ನ್ಯಾಗ ಬಿದ್ದೀವಂತ ಇದೆಯಾ ಲೆಕ್ಕ ಅಣ್ಣ. ಒಂದ್ಸಲ ಜೋರಾಗಿ ಕೂಗೊಡ್ರಿ, ಇಲ್ಲಾಂದ್ರೆ ಚಪ್ಪಳೆ ಹೊಡ್ರಿ. ಎಲ್ರು ಆರಾಮದ್ರಿ ಹುಲಿಗಳ? ನೀವ್ ಹೆಂಗದ್ರಿ ಆಧಾರ್ ಕಾರ್ಡ್ ಮಂದಿ? ನಾವು ಆರಾಮಾಗಿದ್ದೀವಿ ಟ್ರಿಪ್ ಮಾಡ್ಕೊಂತ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮುಗಿದೊಮ್ಮೆ ಧನ್ಯವಾದಗಳಂತ ಹೇಳ್ತಾ ಹಾಡೋಣ್ರಿ. ರೆಡಿ ಅದಿರಿ? ಹಾ ಹಚ್ಚಬಿ ಇದ ಖುಷಿಯಾಗ. ಹಾ ನೀ ತಿಂಡಿಯಲ್ಲಿ ಚಲೋ ಮಾಡ್ಬೈ. ನಿಮ್ಮ ಪ್ರೀತಿಯ ಖ್ಯಾತಿಯ ಯುಕೆ ಗಾಯಕಿ ತೃಪ್ತಿ ಎನ್ಕೆ ಅಂತ ಧಾರವಾಡಲಿಂದ ಬಂದಿನಿ. ಏನ್ ಕ್ರೇಜ್ ಇಲ್ಲ ಏನ್ರಿ? ಅಲ್ಲಿ ಮ್ಯಾಲ್ ಕುಂತವ್ರು ಅಲ್ಲಿರೋರು ಹೆಂಗ ಅಂತ ನಿಮ್ ಕಣ್ಣಿಗೆ ಧಾರವಾಡ ಬಿಡದಂಗ ಕಾಣುವಲ್ಲ. ಓಕೆ, ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮೊದಲು ಒಂದು ಭಕ್ತಿಗೀತೆ ತರೋಣ. ಆಮೇಲೆ ಮಾಮೂಲಿ ನಮ್ಮ ಜಾನಪದ ಅದಾವ್ರಿ ಕೇಳುವ. ನಮ್ಮ ಮೈಲಾರಣ್ಣ ಬಂದು ಹಾಡ್ತಾರು. ಹಲೋ 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 ಹಲೋ